ಮೊದಲು ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು. ಈಗ ಶಾಸಕರ ಖರೀದಿ ನಿಂತೋಗಿದೆ. ನೇರವಾಗಿ ಮತಗಳನ್ನ ಕಳ್ತನ ಮಾಡತಕ್ಕಂಥ ಕೆಲಸ ಕೈಹಾಕಿದ್ದಾರೆ. ಇದರ ವಿರುದ್ಧವಾಗಿ ರಾಷ್ಟ್ರ ಮಟ್ಟದ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ರಾಮಲೀಲಾ ಮೈದಾನದಲ್ಲಿ ಮಧ್ಯಾಹ್ನ 2 ಗಂಟೆಯಲ್ಲಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಮತ್ತೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಸಹ ಭಾಗವಹಿಸ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥದ್ದು. ಹರಿಯಾಣದಲ್ಲಿ 8 ಕ್ಷೇತ್ರದಲ್ಲಿ 23,000 ಓಟ್ಗಳನ್ನ ವ್ಯತ್ಯಾಸ ಮಾಡಿ ಅವ್ರು ಗೆದ್ದಿರ್ತಕ್ಕಂಥದ್ದು. ಸರಾಸರಿ ಒಂದೊಂದು ಕ್ಷೇತ್ರದಲ್ಲಿ 3,000 ಓಟನ್ನ ಕದ್ದು ಇವ್ರು ಗೆದ್ದಿರ್ತಕ್ಕಂಥದ್ದು. ಅಲ್ಲಿ 0.5% ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು. ಬಹಳ ಸ್ಪಷ್ಟವಾಗಿ ಹರಿಯಾಣದಲ್ಲಿ ಗೊತ್ತಾಗುತ್ತೆ ಇವರು ಮತವನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ. ಆದ್ರಿಂದ ಇದರ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹರಿಯಾಣದಿಂದಲೂ ಸಹ ಸಹಸ್ರಾರು ಸಂಖ್ಯೆಯ ಜನ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು. ಸರ್, ಇವತ್ತು ಆಳಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ SIT ಚಾರ್ಜ್ ಫೈಲ್ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ಇವರಾಗಿದ್ದ ಅಭ್ಯರ್ಥಿ ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆ ವೋಟ್ ಚೋರಿ ಕೆಲಸವನ್ನು ಮಾಡಿದ್ದಾರೆ, ಮತ ಕಳ್ಳತನವನ್ನು ಮಾಡಿದ್ದಾರೆ. ಅಲ್ಲಿಂದ ಒಂದು ಉದಾಹರಣೆ. ಮತ್ತು ನೀವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದಾಗ 33,000 ಓಟು ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಬೆಂಬಲ ಸಿಕ್ಕಿರ್ತಕ್ಕಂಥ ನೋಡಿದಾಗ ಇವರು ಪ್ರಜಾತಂತ್ರವನ್ನು, ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಮತ್ತು ಸಂವಿಧಾನ ಉಳಿಸ್ಲಿಕ್ಕೆ ದೊಡ್ಡ ಪ್ರತಿಭಟನೆ ನಾಳೆ ಮಾಡ್ತಾರೆ. ಸಿಎಂ DCM ಬರ್ತಾ ಇದೆ, ಏನಾದರೂ ಚರ್ಚೆ ಆಗುತ್ತೆ ಸರ್ ರಾಜ್ಯದಲ್ಲಿ? ಕುರ್ಚಿ ಸ್ವಾಗತ ಮಾಡಲಿಕ್ಕೆ ನೀವೆಲ್ಲ ತಯಾರಿ ಮಾಡಬೇಕು.